ಶ್ರದ್ಧಾಂ ಮೇಧಾಂ ಯಶಃಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ ದೇಹಿ ಮೇ ಪುರುಷೋತ್ತಮ. ಓಂ ಶಾಂತಿ ಶಾಂತಿ ಶಾಂತಿ. ದೂರದರ್ಶನ ಚಂದನ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ವೆರಿಕೋಸ್ ವೇನ್ಸ್ ಬಗ್ಗೆ ಯೋಗ ಚಿಕಿತ್ಸೆಯ ಮೂಲಕ ಹೇಗೆ ಪರಿಹಾರವನ್ನು ಕಂಡುಕೊಳ್ಬೋದು, ಯಾವ ಯೋಗ ಚಿಕಿತ್ಸೆಯನ್ನು ಮಾಡಿದರೆ ನಮ್ಮ ವೆರಿಕೋಸ್ ವೇನ್ಸ್ ಸಮಸ್ಯೆ ಪರಿಹಾರ ಆಗುತ್ತೆ ಅನ್ನೋದನ್ನು ನೋಡೋಣ. ಕೆಲವು ಅಭ್ಯಾಸವನ್ನು ನೀವು ರೂಢಿ ಮಾಡಿಕೊಂಡ್ರೆ ಇನ್ನಷ್ಟು ನಮಗೆ ಅನುಕೂಲವನ್ನು ಕೊಡುತ್ತದೆ. ಆ ಪ್ರಕಾರಗಳು ಹೇಗೆ, ಅಭ್ಯಾಸಗಳು ಹೇಗೆ ಅನ್ನೋದನ್ನು ಈಗ ಒಂದೊಂದಾಗಿ ನೋಡ್ತಾ ಬರೋಣ. ಈಗೇನು ಮಾಡಬೇಕು, ಈಗ ಈ ರೀತಿ ನಿಂತ ಮೇಲೆ ನಿಧಾನವಾಗಿ ನಮ್ಮ ಕಾಲಿನ ಪಾದದ ಬೆರಳುಗಳನ್ನು ಮಂಡಿಯ ಕಡೆಗೆ ಎಳಿಬೇಕು ಉಸಿರು ತಗೊಳ್ತಾ. ಹಾಗೆ ನಿಧಾನವಾಗಿ ಉಸಿರು ಬಿಡ್ತಾ ಪಾದವನ್ನು ಆಕಾಶದ ಕಡೆಗೆ ಎಳಿಬೇಕು, ಮೇಲ್ಮುಖವಾಗಿ ಎಳಿಬೇಕು. ಉಸಿರು ಬಿಡ್ತಾ ನೋಡಿ, ಉಸಿರು ತಗೊಳ್ತಾ ಹಾಗೇ ಮಡಚೋದು, ನಿಧಾನ ಉಸಿರು ಬಿಡ್ತಾ ಮೇಲಕ್ಕೆ ಎಳೆಯೋದು. ಬ್ರೀತ್ ಔಟ್ ಮಾಡ್ತಾ ಪಾದವನ್ನು ಮೇಲ್ಮುಖವಾಗಿ ಎಳೆಯೋದು. ಬ್ರೀತ್ ಇನ್ ಮಾಡ್ತಾ ನಿಧಾನವಾಗಿ ಪಾದವನ್ನು ಕೆಳಮುಖವಾಗಿ ಮಂಡಿಯ ಕೆಳಗಿಳಿಯೋದು. ಅಷ್ಟೇ, ನಿಧಾನವಾಗಿ ಉಸಿರಾಟದೊಂದಿಗೆ ಈ ಪಾದವನ್ನು ಆ್ಯಕ್ಟಿವೇಟ್ ಮಾಡೋದು. ಪಾದವನ್ನು ನಿಧಾನವಾಗಿ ಉಸಿರು ಬಿಡ್ತಾ ಉಸಿರು ತಗೊಳ್ತಾ ಆರಾಮದಲ್ಲಿ ಮಾಡೋಣ. ಉಸಿರು ಬಿಡ್ತಾ ಉಸಿರು ತಗೊಳ್ತಾ ಸಮಾಧಾನವಾಗಿ ಮಾಡಬೇಕು. ಉಸಿರು ಬಿಡ್ತಾ ಸಮಾಧಾನವಾಗಿ ಉಸಿರು ಬಿಡಬೇಕು, ಸಮಾಧಾನವಾಗಿ ಉಸಿರು ತಗೊಳ್ಬೇಕು. ಹೀಗೆ ಒಂದು 10-15 ಬಾರಿ, ನಿಮಗೆ ಇಷ್ಟ ಆದರೆ ಇನ್ನಷ್ಟು ಜಾಸ್ತಿ ಹೊತ್ತು ಕೂಡ ಮಾಡಬಹುದು. ಈ ಪಾದಕ್ಕೆ ಉಸಿರಾಟದೊಂದಿಗೆ ಅಭ್ಯಾಸವನ್ನು ಕೊಡಬೇಕು. ಇದಾದ ಮೇಲೆ ನಿಧಾನವಾಗಿ ನಮ್ಮ ಎಡಗಾಲನ್ನು ಮಡಚಿ ಹೊಟ್ಟೆ ಮೇಲೆ ತರೋಣ. ನೋಡಿ, ಹೊಟ್ಟೆ ಮೇಲೆ ತಂದು ಎರಡೂ ಕೈಯಿಂದ ಮಡಚಿದ ಕಾಲನ್ನು ಬಂದ ಮಾಡ್ಕೊಳ್ಳೋಣ. ಬಿಗಿಯಾಗಿ ಹಿಡ್ಕೊಳ್ಳೋಣ ಎರಡೂ ಕೈಯಿಂದ. ಮೊಣಕೈಯಿಂದ ಮೊಣಕೈ ಹಿಡ್ಕೊಳ್ಳಿ, ಲಾಕ್ ಮಾಡ್ಕೊಳ್ಳಿ ಆ ರೀತಿ. ಎಸ್, ಈಗ ಹೊಟ್ಟೆ ಮೇಲೆ ಸಂಪೂರ್ಣ ಮಡಚಿದ ಕಾಲು ಬಂದಿದೆ. ಈಗೇನು ಮಾಡಬೇಕು, ನಾವು ಮೂಗಿನ ಹೊಳ್ಳೆಯಿಂದ ರಭಸವಾಗಿ ಗಾಳಿಯನ್ನು ಹೊರಗೆ ಹಾಕಿ ನಮ್ಮ ಮೂಗಿನ ಭಾಗವನ್ನು ಮಡಚಿದ ಎಡಗಾಲಿನ ಮಂಡಿಗೆ ತಾಕಿಸ್ಬೇಕು. ಬ್ರೀತ್ ಔಟ್ ಅಪ್, ಬ್ರೀತ್ ಇನ್ ಡೌನ್, ಬ್ರೀತ್ ಔಟ್ ಅಪ್, ಬ್ರೀತ್ ಇನ್ ಡೌನ್, ಬ್ರೀತ್ ಔಟ್ ಅಪ್, ಬ್ರೀತ್ ಇನ್ ಡೌನ್, ಬ್ರೀತ್ ಔಟ್ ಅಪ್, ಬ್ರೀತ್ ಇನ್ ಡೌನ್. ಈ ರೀತಿ ದೀರ್ಘ ಉಸಿರನ್ನು ಹೊರಗಡೆ ಹಾಕ್ತಾ ನಾವು ಮೇಲಕ್ಕೆದ್ದಾಗ ನಮ್ಮ ಬೆನ್ನಿಗೂ ಕೂಡ ಉತ್ತಮವಾದ ಸಂಸ್ಕಾರ ಸಿಕ್ಕತ್ತೆ ಮತ್ತು ಕಾಲಿನ ಭಾಗದ ಎಲ್ಲ ಎಳೆತ ಸೆಳೆತಗಳು ಆರಾಮನಿಸ್ತದೆ. ಈ ರೀತಿಯಾಗಿ ಒಂದು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡಿ ಆಮೇಲೆ ನಿಧಾನವಾಗಿ ಕೈಗಳನ್ನು ಬಿಡಿಸ್ಕೊಳ್ಳಿ. ಮಂಡಿಯನ್ನು ಹಾಗೆ ಎಡಪಾರ್ಶ್ವಕ್ಕೆ ಗೋಡೆಗೆ ತಾಗಿಸಿಕೊಳ್ಳಿ. ಕೈಯಿಂದ ಆ ಒಂದು ಕಾಲಿನ ಸ್ಥಿತಿಯನ್ನು ಗೋಡೆಗೆ ಒತ್ತಿ ಮಡಚಿದಾಗ ನಿಮ್ಮ ಕಾಲಿನ ಪಾದದ ಭಾಗ ನಮ್ಮ ಬಲಗಾಲಿನ ಮೂಲಕ್ಕೆ ಕೊಡಬೇಕು, ಅಂದರೆ ಪೆರಿನಿಮಿಗೆ ತಾಗಬೇಕು. ಮತ್ತು ಈ ಬಲಗಾಲಿನ ಮಂಡಿ ನೇರ ಇರಬೇಕು. ಈ ಸ್ಥಿತಿಯಲ್ಲಿ ಕೈಗಳ ಸಹಾಯದಿಂದ ಕಾಲುಗಳನ್ನು ಗೋಡೆ ಕಡೆಗೆ ಒತ್ತುತ್ತಾ ಸಹಜವಾದ ಉಸಿರಾಟವನ್ನು ಮಾಡೋದು. ಕೇವಲ ಆರಾಮದಲ್ಲಿ ಮಲಗಿಕೊಂಡು ಮಾಡುವ ಅಭ್ಯಾಸ ಇದು, ವೆರಿಕೋಸ್ ವೇನ್ಸನ್ನು ನಿವಾರಣೆ ಮಾಡಲಿಕ್ಕೆ. ಎಸ್, ದೀರ್ಘ ಉಸಿರಾಟ. ಆಮೇಲೆ ನಿಧಾನವಾಗಿ ಕಾಲನ್ನು ಹಾಗೇ ಹೊಟ್ಟೆ ಮೇಲೆ ತಗೊಳ್ಳಿ. ನಂತರ ನಿಧಾನವಾಗಿ ಆ ಕಾಲನ್ನು ನೇರಗೊಳಿಸಿ. ಇನ್ನೊಂದು ಕಾಲಿನಲ್ಲಿ ನೋಡೋಣ. ನಿಧಾನವಾಗಿ ಬಲಗಾಲನ್ನು ಮಡಚಿ ಎರಡೂ ಕೈಯಿಂದ ಬಂಧಿಸಿಕೊಳ್ಳಿ. ಎಸ್, ಉಸಿರು ಬಿಡ್ತಾ ಮೇಲಕ್ಕೆ ಬ್ರೀತ್ ಔಟ್ ಅಪ್, ಬ್ರೀತ್ ಇನ್ ಡೌನ್. ಮೂಗನ್ನು ಮಂಡಿಗೆ ತಾಗಿಸುವ ಕ್ರಮ. ಬ್ರೀತ್ ಔಟ್ ಅಪ್, ಬ್ರೀತ್ ಇನ್ ಡೌನ್, ಬ್ರೀತ್ ಔಟ್ ಅಪ್, ಬ್ರೀತ್ ಇನ್ ಡೌನ್, ಬ್ರೀತ್ ಔಟ್ ಅಪ್, ಬ್ರೀತ್ ಇನ್ ಡೌನ್. ಹೀಗೆ ರಭಸವಾಗಿ ಗಾಳಿಯನ್ನು ಹೊರಗೆ ಹಾಕಿ ಮೂಗನ್ನು ಮಂಡಿಗೆ ತಾಗಿಸುವ ಕ್ರಮ. ಇದನ್ನೊಂದು 5-10 ರಿಪಿಟೇಷನ್ ಮಾಡ್ಬೋದು ನೀವು. ಇದಾದಮೇಲೆ ನಿಧಾನವಾಗಿ ಕೈಗಳನ್ನು ಬಿಡಿಸಿ ಆ ಬಲಗಾಲಿನ ಮಂಡಿಯನ್ನು ಹಾಗೆ ಗೋಡೆಗೆ ತಾಗಿಸಿಕೊಳ್ಳಿ. ಎರಡೂ ಕೈಗಳಿಂದ ಕಾಲುಗಳನ್ನು ಗೋಡೆ ಕಡೆಗೆ ಒತ್ಕೊಳ್ಳಿ. ಆಗ ಪೂರ್ತಿ ಗೋಡೆಗೆ ಒತ್ತಲಿಕ್ಕೆ ಸಹಾಯ ಮಾಡುತ್ತೆ ನಿಮ್ಮ ಕೈಗಳು. ಸಹಜವಾದ ಉಸಿರಾಟವನ್ನು ಮಾಡಿ. ಆಗ ಈ ರೀತಿಯಾಗಿ ಇದ್ದಾಗ ನಿಮ್ಮ ಬಲಗಾಲಿನ ಗ್ರೋಯಿನ್ ಭಾಗ, ತೊಡೆಯ ಮೂಲದಲ್ಲಿ ಹೆಚ್ಚು ಎಳೆತ ಉಂಟಾಗತ್ತೆ, ಅಲ್ಲೊಂದು ಓಪನ್ ಅಪ್ ಆಗುತ್ತೆ. ಸೊ ಆ ರೀತಿಯ ಸ್ಥಿತಿ ನಿಮ್ಮ ಕಾಲಿಗೆ ಬರುತ್ತೆ. ಕಾಲಿನಲ್ಲೂ ಎಲ್ಲ ಪೆಡುಸುತನಗಳು ನಿವಾರಣೆ ಆಗುತ್ತೆ, ಆರಾಮ ಅನಿಸುತ್ತೆ. ಹೀಗೆ ನಿಧಾನವಾಗಿ
ದೀರ್ಘ ಉಸಿರಾಟವನ್ನು ಮಾಡೋಣ ಈ ಸ್ಥಿತಿಯಲ್ಲಿ. ನಂತರ ಆರಾಮವಾಗಿ ಆ ಮಂಡಿಯನ್ನು ಹಾಗೆ ವಾಪಸ್ ತರೋಣ, ಹೊಟ್ಟೆಯ ಕಡೆಗೆ, ಹೊಟ್ಟೆ ಮೇಲೆ ಇಟ್ಕೊಳ್ಳೋಣ. ಆಮೇಲೆ ನಂತರ ನಿಧಾನವಾಗಿ ಆ ಕಾಲನ್ನು ಮೇಲಕ್ಕೆ ಗೋಡೆಗೆ ತಾಗಿಸ್ಕೊಳ್ಳೋಣ. ಇದು ಎರಡನೇ ಹಂತದ ಅಭ್ಯಾಸ ನೋಡಿದರೆ. ಈಗೇನು ಮಾಡಬೇಕು, ನಿಧಾನವಾಗಿ ಎಡಗಾಲಿನ ಸ್ಥಿತಿಯನ್ನು ಹಾಗೆ ಗೋಡೆಗೆ ತಾಗಿಸ್ತಾ ಎಡಪಾರ್ಶ್ವಕ್ಕೆ ತಗೊಂಡೋಗೋಣ. ಹಿಮ್ಮಡಿ ಗೋಡೆಗೆ ತಾಗಿಸ್ತಾ ಹಾಗೆಯೇ ಕೆಳಗೆ ಉಸಿರು ಬಿಡ್ತಾ 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 ಕೆಳಗೆ ಬರೋಣ. ಆ ಹಿಮ್ಮಡಿಯನ್ನು ಗೋಡೆಗೆ ತಾಗಿಸಿಕೊಳ್ಳೋಣ. ಪಾದದ ಹೊರವಲಯವನ್ನು ಔಟರ್ ಎಡ್ಜನ್ನು ನೆಲಕ್ಕೆ ತಾಗಿಸ್ಕೊಳ್ಳೋಣ. ಅಂದರೆ ಕಿರುಬೆರಳು ನೆಲಕ್ಕೆ ತಾಗಿರಬೇಕು. ಮಂಡಿ ನೇರವಾಗಿರಲಿ, ಈ ಬಲಗಾಲಿನ ಮಂಡಿಯೂ ಕೂಡ ನೇರವಾಗಿರಲಿ. ನೋಡಿ, ಈಗ ಎರಡೂ ಕಾಲಿಗೆ ಎಷ್ಟು ಚಂದವಾದ ವ್ಯಾಯಾಮ ಆಗ್ತಾಯಿದೆ, ಅಭ್ಯಾಸ ಆಗ್ತಾಯಿದೆ. ದೀರ್ಘ ಉಸಿರಾಟ ಮಾಡೋಣ, ನಿಧಾನವಾದ ಉಸಿರಾಟ ಮಾಡೋಣ. ಸ್ವಲ್ಪ ಹೊತ್ತು ಅಲ್ಲಿದ್ದು ಒಂದು 5-6 ಉಸಿರಾಟವನ್ನು ಮಾಡಿ ನಿಧಾನ ಉಸಿರು ತಗೊಳ್ತಾ ಹಾಗೇ ಮೇಲಕ್ಕೆ ಬರೋಣ. ಆ ಕಾಲನ್ನು ಹಾಗೆ ಮೇಲಕ್ಕೆ ತರೋಣ. ನಿಮ್ಮ ಎಡಗಾಲಿನ ಹಿಮ್ಮಡಿಯನ್ನು ತರ್ತಾ ನಿಮ್ಮ ಬಲಗಾಲಿನ ಹಿಮ್ಮಡಿಗೆ ಜೋಡಿಸಿಕೊಳ್ಳೋಣ. ಈಗ ಸಹಜವಾದ ಉಸಿರಾಟ. ಇನ್ನು ಬಲಗಾಲನ್ನು ಹಾಗೆಯೇ ತರೋಣ, ಈ ಕಡೆ ಬಲಪಾರ್ಶ್ವಕ್ಕೆ ತರೋಣ. ಉಸಿರು ಬಿಡ್ತಾ 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 ತನ್ನಿ. ಆ ಬಲಗಾಲಿನ ಹಿಮ್ಮಡಿ ಗೋಡೆಗೆ ತಾಗಿಸಿಕೊಳ್ಳಿ. ಪಾದದ ಕಿರುಬೆರಳು ನೆಲವನ್ನು ತಾಗಿರಲಿ. ಈಗ ಈ ಕಾಲಿನ ಮಂಡಿಯನ್ನು ನೇರ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಆದಷ್ಟು ಈ ಮಂಡಿಯನ್ನು ಗೋಡೆಗೆ ಕೈಯಿಂದ ಒತ್ತಿದಾಗ ಏನಾಗುತ್ತೆ, ನಿಮಗೆ ಸಪೋರ್ಟ್ ಸಿಗ್ತದೆ. ಆ ಎಡಗೈಯನ್ನು ಎಡಕಾಲ ಮೇಲೆ ಇಡಿ. ಎರಡೂ ಕೈಯಿಂದ ಕಾಲನ್ನು ಒತ್ತುತ್ತಾ ಸ್ವಲ್ಪ ಹೊತ್ತು ಹಾಗೆ ಉಸಿರಾಟವನ್ನು ಮಾಡೋಣ. ನಿಧಾನವಾಗಿ ಉಸಿರು ತಗೊಳ್ತಾ ಹಾಗೆ ಬಲಗಾಲನ್ನು ವಾಪಸ್ ತರೋಣ. ವಾಪಸ್ ಬರುವಾಗ ಹೀಗೆ ಮಂಡಿಯನ್ನು, ಈ ಹಿಮ್ಮಡಿಯನ್ನು ಗೋಡೆಗೆ ತಾಗಿಸಿ ಮಂಡಿಯನ್ನು ಮಡಚದೆ ಹಾಗೇ ತರಬೇಕು. ಮಂಡಿ ಮಡಚ್ಕೊಡ್ದು ಇದನ್ನು ಗಮನಿಸಬೇಕು. ಈ ರೀತಿ ಆದಮೇಲೆ ನೋಡಿ, ಈಗ ಎರಡೂ ಕಾಲನ್ನು ಒಟ್ಟಿಗೆ ಸೇರಿಸಿ ಎಡಪಾರ್ಶ್ವಕ್ಕೆ ತೆಗೆದುಕೊಂಡು ಹೋಗೋಣ. ಮುಂದಿನ ಹಂತ, ಬ್ರೀತ್ ಔಟ್. ಉಸಿರು ಬಿಡ್ತಾ ಹಾಗೇ ಎಡಪಾರ್ಶ್ವಕ್ಕೆ ತಗೊಂಡೋಗಿ ಎರಡೂ ಕಾಲನ್ನು ಜೋಡಿಸ್ಕೊಂಡು ಆ ಕಾಲನ್ನು ತೆಗೆದುಕೊಂಡು ಹೋಗುವಾಗ ಗಮನ ಹರಿಸುವಂಥ ವಿಚಾರ ಏನು ಅಂದರೆ, ನಿಮ್ಮ ಮಂಡಿಗಳನ್ನು ಮಡಚಬಾರ್ದು. ನೇರವಾಗಿಟ್ಟೆ ನಿಧಾನವಾಗಿ ಕೆಳಗೆ ತಗೊಂಡು ಹೋಗಬೇಕು. ಎರಡು ಮಂಡಿಗಳು ಗೋಡೆಗೆ ತಾಗಿರಲಿ. ಪಾದದ ಬೆರಳುಗಳು ಮಂಡಿಯ ಕಡೆಗಳೇರಿ. ಈಗ ನೋಡಿ, ಈ ರೀತಿ ನೀವು ಏನು ಮಾಡ್ತೀರಾ, ಈ ರೀತಿ ಇದ್ದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಕಾಲನ್ನು ಹೀಗೆ ಮುಂದಕ್ಕೆ ತಳ್ತಾರೆ. ಈ ಕಾಲಿನ ಪಾದವನ್ನು ನೋಡಿ ನಿಧಾನವಾಗಿ ಮಂಡಿಯ ಕಡೆಗೆ ಎಳಿಬೇಕು. ಆವಾಗ ಏನಾಗುತ್ತೆ, ಹಿಂಬದಿಯ ನರಕೇಂದ್ರಗಳು ಟ್ರ್ಯಾಕ್ಷನ್ ಆಗ್ತವೆ, ಅಲ್ಲಿ ಎಳೆಯಲ್ಪಡುತ್ತೆ. ಒಂದು ಬಿಗಿತ ಸಿಗ್ತದೆ, ಒಂದು ಎಳೆತ ಸಿಗ್ತದೆ. ಆ ಎಳೆತ ಇಲ್ಲಿ ಉಂಟಾಗಬೇಕು. ಹಾಗೇನಾಗುತ್ತೆ, ಕಾಲಿನ ನರಕೇಂದ್ರಗಳಲ್ಲಿರುವ ಎಲ್ಲ ಪೆಡುಸುತನಗಳು, ಒತ್ತಡಗಳು ಕಡಿಮೆ ಆಗುತ್ತೆ, ಆರಾಮ ಅನಿಸುತ್ತೆ. ಈ ಪಾದಗಳು ನೆಲಕ್ಕೆ ಕೊಟ್ಟು ಹಾಗೆ ಮಂಡಿಯ ಕಡೆಗೆ ಎಳಿಬೇಕು. ಈಗ ನಿಧಾನವಾಗಿ ಹಾಗೇ ಮೇಲಕ್ಕೆ ತಗೊಂಡೋಗಿ ನೋಡಿ, ಈ ರೀತಿ ಎರಡೂ ಕಾಲನ್ನು ಪಾರ್ಶ್ವಕ್ಕೆ ಕೊಟ್ಟಾಗ ಉಸಿರು ಬಿಡ್ತಾ ಬಲ ಪಾರ್ಶ್ವಕ್ಕೆ ತಗೊಂಡೋಗೋಣ. ಜಠರ ಪರಿವರ್ತನಾಸನ. ಹಿಮ್ಮಡಿಗಳು ನೆಲಕ್ಕೆ ತಾಗಿರಲಿ, ಪಾದದ ಬೆರಳುಗಳು ಮಂಡಿಯ ಕಡೆಗೆ ಎಳೆಯಿರಿ, ಸಹಜವಾದ ಉಸಿರಾಟ ಇರಲಿ. ಈಗ ಈ ಸೊಂಟದ ಭಾಗವನ್ನು ಗಮನಿಸಿ. ಬಟ್ಟೆ ಹಿಂಡಿದ ಸ್ಥಿತಿ ನಮ್ಮ ಸೊಂಟದ ಭಾಗಕ್ಕೆ ಬಂದಿದೆ. ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಹಾಕಿದಾಗ ಹೇಗಾಗತ್ತೆ ಬಟ್ಟೆ, ಆ ರೀತಿ ಹಿಂಡಲ್ಪಟ್ಟಿದೆ. ಇದು ಹೊಟ್ಟೆಯ ಭಾಗಕ್ಕೂ ಉತ್ತಮವಾದ ಸಂಸ್ಕಾರವನ್ನು ಕೊಡುತ್ತೆ, ಬೆನ್ನಿನ ಭಾಗಕ್ಕೂ ಕೊಡುತ್ತೆ, ಮುಖ್ಯವಾಗಿ ನಮ್ಮ ಕಾಲಿನ ಭಾಗಕ್ಕೂ ಕೊಡುತ್ತೆ. ಶರೀರದ ಎಲ್ಲ ಭಾಗವನ್ನು ಗಮನಿಸಿ. ಈ ಅಭ್ಯಾಸ ತುಂಬ ಉತ್ತಮವಾದ ಸಂಸ್ಕಾರವನ್ನು ನಮ್ಮ ಶರೀರಕ್ಕೆ ಕೊಡುವಂಥದ್ದು. ಜಠರ ಪರಿವರ್ತನಾಸನ. ಇದರಿಂದ ನಮ್ಮ ಗ್ಯಾಸ್ಟ್ರೈಟಿಸ್ ಕಡಿಮೆ ಆಗುತ್ತೆ, ಹೊಟ್ಟೆ ಬೊಜ್ಜು ಕಡಿಮೆ ಆಗುತ್ತೆ, ಮತ್ತು ನಮ್ಮ ಬೆನ್ನಿನ ಭಾಗದ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ. ಮುಖ್ಯವಾಗಿ ನಮ್ಮ ಕಾಲಿನ ಒತ್ತಡವು, ಹರಿವು ಅಲ್ಲೆಲ್ಲ ಆರಾಮ ಅನ್ನಿಸ್ತದೆ, ಒತ್ತಡ ಮುಕ್ತವಾಗುತ್ತೆ. ಈ ರೀತಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ದೀರ್ಘ ಉಸಿರಾಟ ಮಾಡ್ತಾ ನಿಧಾನವಾಗಿ ಉಸಿರು ತಗೊಳ್ತಾ ಹಾಗೇ ಮೇಲಕ್ಕೆ ಮಂಡಿಯನ್ನು ಮಡಚದೆ ತರಲಿಕ್ಕೆ ಪ್ರಯತ್ನ ಮಾಡಿ. ಮಂಡಿ ಮಡಚಬೇಡಿ, ಹಾಗೆ ತನ್ನಿ ನಿಧಾನವಾಗಿ. ಹಾಗೆ ಈ ಅಭ್ಯಾಸ ಆದಮೇಲೆ ಮುಂದಿನ ಹಂತ, ಎರಡೂ ಕಾಲನ್ನು ವೈಡ್ ಮಾಡೋಣ. ಬಲಪಾರ್ಶ್ವಕ್ಕೆ ಮತ್ತು ಎಡಪಾರ್ಶ್ವಕ್ಕೆ. ಬಲಕ್ಕೆ ಬಲಗಾಲನ್ನು ಸರಿಸಿ, ಎಡಕ್ಕೆ ಎಡಗಾಲನ್ನು ಸರಿಸಿ. ಈಗ ನೋಡಿ, ಕಾಲಿನ ಸ್ಥಿತಿ ಎಷ್ಟು ಚಂದವಾಗಿ ವೈಡ್ ಆಗಿದೆ. ಈ ಒಂದು ಸ್ಥಿತಿಯಿಂದ ಕಾಲಿನ ಎಲ್ಲ ಮಾಂಸಖಂಡಗಳು, ಮೀನಖಂಡಗಳು ಮತ್ತು ನಮ್ಮ ಈ ನರಕೇಂದ್ರಗಳು ಎಲ್ಲವೂ ಆ್ಯಕ್ಟಿವೇಟ್ ಆಗುತ್ತೆ. ಅಲ್ಲಿ ಇರುವ ಪೆಡಸುತನಗಳು ನಿವಾರಣೆಯಾಗಿ ಫ್ಲೆಕ್ಸಿಬಿಲಿಟಿ ಉಂಟಾಗತ್ತೆ ನಮ್ಮ ಶರೀರಕ್ಕೆ. ಇಲ್ಲಿ ಸಹಜವಾದ ಉಸಿರಾಟ. ಹಾಗೆ ನಿಧಾನವಾಗಿ ಮಂಡಿಗಳನ್ನು ಮಡಚಿ ಪಾದಗಳನ್ನು ಜೋಡಿಸಿ ಅಲ್ಲೇ ಹಾಗೆ ಬದ್ಧ ಕೋಣಾಸನಕ್ಕೆ ಬನ್ನಿ. ಎರಡೂ ಕಾಲನ್ನು ಜೋಡಿಸ್ಕೊಳ್ಳಿ. ಪಾದದ ಹಿಮ್ಮಡಿಯನ್ನು ಆದಷ್ಟು ಕೆಳಮುಖವಾಗಿ ಎಳೆಯಿರಿ, ನಿಮ್ಮ ಪೆರಿನಿಯಮ್ ತಾಗಲಿ. ಹಾಗೆ ಎರಡೂ ಕೈಯಿಂದ ಕಾಲಿನ ತೊಡೆಗೆ
ಒತ್ತಿ ಗೋಡೆ ಕಡೆಗೆ ಪುಷ್ ಮಾಡಿ. ನಿಧಾನವಾದ ಉಸಿರಾಟ ಇರಲಿ. ಈ ಸ್ಥಿತಿಯಲ್ಲಿ ಬದ್ಧ ಕೋಣಾಸನವನ್ನು ಮಾಡಿದಾಗ ನಮ್ಮ ಹೊಟ್ಟೆ ಭಾಗದವನ್ನು ಗಮನಿಸಿ ಹಗೂರಾಗತ್ತೆ, ಆರಾಮ ಅನಿಸುತ್ತೆ ಮತ್ತು ಕಾಲಿನ ಎಲ್ಲ ಎಳೆತ ಸೆಳೆತಗಳು ಆರಾಮ ಅನ್ನಿಸ್ತದೆ. ಕಾಲಿಗೆ ವಿಶ್ರಾಂತಿ ಸಿಗ್ತದೆ, ಅಲ್ಲಿರೋ ಒತ್ತಡಗಳೆಲ್ಲ ನಿವಾರಣೆ ಆಗುತ್ತೆ. ಸೂಕ್ತಬದ್ಧ ಕೋಣಾಸನ ನಮ್ಮ ಶರೀರಕ್ಕೆ ಅತ್ಯಂತ ಲಾಭವನ್ನು ಕೊಡುವಂಥ ಒಂದು ಅಭ್ಯಾಸ. ಈ ಸ್ಥಿತಿಯಲ್ಲಿ ಸಹಜವಾದ ಉಸಿರಾಟವನ್ನು ಮಾಡೋಣ. ಪಾದಗಳು ಜೊತೆಗಿರಲಿ, ಹಿಮ್ಮಡಿ ಜೊತೆಗಿರಲಿ. ಇಲ್ಲಿ ಸ್ವಲ್ಪ ಹೊತ್ತು ಸಹಜವಾದ ಉಸಿರಾಟವನ್ನು ಮಾಡ್ತಾ ನಿಧಾನವಾಗಿ ಪಾದದ ಮೇಲೆ ಪಾದವನ್ನು ತರೋಣ. ಸುಪ್ತ ಸುಖಾಸನ. ಹೇಗೆ ನಾವು ಊಟಕ್ಕೆ ಕೂತ್ಕೊಳ್ತೇವೆ ಆ ಸ್ಥಿತಿಯನ್ನು ಮಲಗಿ ಮಾಡುವಂಥ ಕ್ರಮ. ಪಾದದ ಮೇಲೆ ಪಾದ. ಇಲ್ಲಿ ಸಹಜವಾದ ಉಸಿರಾಟವಿರಲಿ. ಇನ್ನು ಇದಾದ ಮೇಲೆ ನಿಧಾನವಾಗಿ ಮಂಡಿಯನ್ನು ಹೊಟ್ಟೆ ಮೇಲೆ ತರೋಣ. ಎರಡೂ ಕಾಲನ್ನು ಜೋಡಿಸ್ಕೊಳ್ಳೋಣ. ನಂತರ ಎರಡೂ ಕೈಯಿಂದ ಮಡಚಿದ ಕಾಲನ್ನು ಬಂಧಿಸಿಕೊಳ್ಳೋಣ, ಲಾಕ್ ಮಾಡೋಣ. ಇಲ್ಲಿ ಸಹಜವಾದ ಉಸಿರಾಟವಿರಲಿ. ಹೊಟ್ಟೆಯ ಭಾಗಕ್ಕೆ ಕಾಲುಗಳನ್ನು ಮಡಚಿರೋದ್ರಿಂದ ಅಲ್ಲಿ ಒತ್ತಡ ಮುಕ್ತವಾಗತ್ತೆ, ಆರಾಮ ಅನಿಸುತ್ತೆ, ಹಾಯ್ ಅನಿಸುತ್ತೆ ಮತ್ತು ಸೊಂಟದ ಬೇನೆ ಕೂಡ ಕಡಿಮೆ ಆಗುತ್ತೆ. ಮುಖ್ಯವಾಗಿ ನಮ್ಮ ಪೈಲ್ಸ್ ಪ್ರಾಬ್ಲಮ್ಮು ಕೂಡ ಈ ಒಂದು ಅಭ್ಯಾಸದಲ್ಲಿ ಆರಾಮ ಅನಿಸುತ್ತೆ. ಪೈಲ್ಸ್ ತೊಂದರೆ ಇರೋರು ಕೂಡ ಈ ಅಭ್ಯಾಸವನ್ನು ಮಾಡ್ಬೋದು. ಹೀಗೆ ನಿಧಾನವಾಗಿ ಪಾದವನ್ನು ಗೋಡೆಗೆ ಕೊಟ್ಟು ಹಾಗೆ ಹಿಂದಕ್ಕೆ ಸರಿಯೋಣ. ಅಭ್ಯಾಸದ ಕೊನೆಯ ಹಂತ. ಎಲ್ಲ ಅಭ್ಯಾಸ ಮುಗಿದ ಮೇಲೆ ನಿಧಾನವಾಗಿ ಎರಡೂ ಕಾಲನ್ನು ಜೋಡಿಸಿ ಬಲಪಾರ್ಶ್ವಕ್ಕೆ ತಿರುಗೋಣ, ರೋಲ್ ಆಗೋಣ. ಹಾಗೆ ಪಾದವನ್ನು ಗೋಡೆಗೆ ತಾಗಿಸ್ಕೊಳ್ಳೋಣ. ನಿಮ್ಮ ಮಂಡಿ ಹೊಕ್ಕಳ ನೇರ ಬಂದಿದೆ. ಈ ಸ್ಥಿತಿಯನ್ನು ಗಮನಿಸೋಣ. ಹಾಗೆ ಬಲ ತೋಳಿನ ಮೇಲೆ ಬಲ ಕಿವಿಯನ್ನಿಟ್ಟು ಎಡಗೈಯನ್ನು ಶರೀರದ ಮುಂದೆ ನೆಲದಲ್ಲಿಟ್ಟು ಆರಾಮವಾಗಿ ಚೈಲ್ಡ್ ಪೋಸ್, ಮಗುವಿನಂತೆ ಆರಾಮದಲ್ಲಿ ಮಲ್ಕೊಳ್ಳೋಣ. ಈ ರೀತಿ ಮಲಗಿದಾಗ ನಮ್ಮ ಕಾಲಿನ ಒತ್ತಡಗಳೆಲ್ಲ ಆರಾಮಾಗತ್ತೆ, ಕಾಲು ಹಗೂರಾಗತ್ತೆ. ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ 2 ಹೊತ್ತು ಮಾಡೋದರಿಂದ ವೆರಿಕೋಸ್ ವೈನ್ಸ್ನಿಂದ ನಾವು ದೂರ ಆಗ್ಬೋದು, ಆ ಕಾಯಿಲೆಯಿಂದ ಮುಕ್ತರಾಗ್ಬೋದು. ಅಂತಹ ವಿಶೇಷವಾದ ಯೋಗ ಚಿಕಿತ್ಸಾ ಪದ್ಧತಿಗಳು ನಮ್ಮ ಈ ಯೋಗ ಪದ್ಧತಿಯಲ್ಲಿದೆ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ವೆರಿಕೋಸ್ ವೈನ್ಸ್ ಸಮಸ್ಯೆಗೆ ಯೋಗ ಚಿಕಿತ್ಸೆಯನ್ನು ನೋಡಿದಿರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದ ಬಗ್ಗೆ ಯೋಗ ಚಿಕಿತ್ಸೆಯ ಮೂಲಕ ಪರಿಹಾರವನ್ನು ನೋಡೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಯೋಗವನ್ನು ಮಾಡಿ ಆರೋಗ್ಯವಂತರಾಗಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸೋಣ. ಶುಭವಾಗಲಿ. ನಮಸ್ಕಾರ.